ಹಾಯ್ ನಮಸ್ತೆ. ಇದು ರೆಸಾರ್ಟ್ ವಿಡಿಯೋ ಭಾಗ 2. ಈಗಾಗಲೇ ನಾನು ಮಧ್ಯಾಹ್ನದವರೆಗೆ ನಾವು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಸ್ವಲ್ಪ ದಿನಗಳು ಲೇಟೇ ಆಯಿತು ಅಂತಲೇ ಹೇಳ್ಬೋದು. ಇದು ಈಗ ಟೈಮ್ ಆಗ್ತಿದೆ 4:15. ಈ ರೀತಿ 2 ಸಲ ಇಲ್ಲಿಗೆ ನೀರು ಬಿಡ್ತಾರೆ. ಒಂಥರ ಸಮುದ್ರದ ಅಲೆಗಳು ಹೇಗೆ ಅಪ್ಪಳಿಸ್ತದೆ ಸೇಮ್ ಹಾಗೆಯೇ ಅಷ್ಟೇ ಸ್ಪೀಡಾಗಿ ಬರುತ್ತೆ. ಇದಂತೂ ಎಲ್ರಿಗೂ ಕೂಡ ಲೈಕ್ ಆಗ್ತದೆ. ಇದೊಂದು ಮಾತ್ರ. ಇದಕ್ಕೋಸ್ಕರನೇ ಸಂಜೆ 4 ಗಂಟೆವರೆಗೂ ಕೂಡ ಕಾದಿದ್ದಾಯಿತು. ಇಲ್ಲಾಂದರೆ ನಾವು ಸ್ವಲ್ಪ ಬೇಗನೆ ಹೋಗ್ತಾ ಇದ್ವಿ ಮನೆಗೆ. ತುಂಬಾ ಚೆನ್ನಾಗಿತ್ತು. ಇದರಲ್ಲಂತೂ ಮಕ್ಳುಗಳು ತುಂಬಾ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆದರೆ ಚಿಕ್ಕ ಮಕ್ಳುಗಳ್ನ ಬಿಡಲಿಕ್ಕೆ ತುಂಬಾ ಭಯ ಆಗ್ತದೆ. ಇನ್ನು ಮುಂದೆ ಹೋದರೆ ತುಂಬಾ ಆಳಾಗಿರುತ್ತೆ, ಅಂದರೆ ನೀರು ಎತ್ತರವಾಗಿರುತ್ತೆ. ಹಾಗಾಗಿ ನಮ್ಗೆ ಅತಿ ಮುಂದಿಗೆ ಹೋಗ್ಲಿಕ್ಕೇ ಭಯ ಆಗಿರ್ತಿತ್ತು. ಅಂದರೆ ಮುಳುಗೆ ಹೋಗ್ತಾ ಇದ್ವಿ. ಮತ್ತು ನೀರಿನ ಅಲೆ ಅಪ್ಪಳಿಸ್ದಾಗ ನಮಗೆ ಬ್ಯಾಲೆನ್ಸೇ ಸಿಗ್ತಿರ್ಲಿಲ್ಲ, ಅಷ್ಟು ಭಯ ಆಗೋದು. ನಾವು ಅಲ್ಲಿ ಸೈಡ್ನಲ್ಲಿ ಕಂಬಿ ಕೊಟ್ಟಿರ್ತಾರಲ್ಲ, ಆ ಕಂಬಿನೇ ಬ್ಯಾಲೆನ್ಸ್ನಲ್ಲಿ ಇಟ್ಕೊಂಡು ಸೈಡ್ನಲ್ಲೇ ನಾವು ಎಂಜಾಯ್ ಮಾಡಿದ್ದಾಯಿತು. ತುಂಬಾ ಖುಷಿ ಆಯಿತು. ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಹೀಗೆ ಹೋದರೆ ಒಂಥರ ಮೈಂಡ್ ಫ್ರೆಶ್ ಆಗ್ತದೆ. ಅಂದರೆ ನಮ್ಮ ಮುಂಬೈನಲ್ಲಂತೂ ಬೀಚಿಗೆ ಕಮ್ಮಿ ಇಲ್ಲ. ನಮ್ಮ ಮನೆ ಹತ್ರನೇ ಅಂದರೆ ಸ್ಯಾಂತಾಕ್ರೂಸ್ ಬೀಚ್ ಇದೆ. ಏನು ಹೋಗ್ಲಿಕ್ಕೆ ಒಂದು 15 ನಿಮಿಷ, ಅರ್ಧ ಗಂಟೆ ಟ್ರಾಫಿಕ್ ಇದ್ದರೆ ಅರ್ಧ ಗಂಟೆ ಆಗ್ತದೆ. ಇಲ್ಲಾಂದರೆ ಒಂದು 15 ನಿಮಿಷಕ್ಕೆ ಹೋಗ್ಬಿಡ್ಬೋದು, ಅಷ್ಟು ಹತ್ರದಲ್ಲಿ. ಅಂದರೆ ಬೀಚು ಅದು ತುಂಬಾ ಕ್ಲೀನ್ ಇದೆ, ತುಂಬ ಚೆನ್ನಾಗಿದೆ. ಜೂಹು ಚೌಪಾಟಿ ಬೀಚು. ಆದರೆ ನಮಗೆ ಅಲ್ಲಿ ಇಷ್ಟ ಆಗೋದಿಲ್ಲ. ಯಾಕೆಂದರೆ ಇವರು ಫುಲ್ ಡೇ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಅಲ್ಲಿ ಬಂದರೆ ಬೇಗ ಹೋಗೋದು, ಬೇಗ ಬರೋದೇ ಆಗುತ್ತೆ. ಹಾಗಾಗಿ ನಾವು ವರ್ಷಕ್ಕೊಮ್ಮೆನಾದರೂ ಕೂಡ ರೆಸಾರ್ಟ್ಗಳಿಗೆ ಹೋಗ್ಬಿಡ್ತೀವಿ. ಆವಾಗ ಫೋನೆಲ್ಲ ಬಂದಿರುತ್ತೆ. ಯಾವುದೇ ರೀತಿ ಟೆನ್ಷನ್ ಇಲ್ದಾಗೆ ಒನ್ ಡೇ ಫ್ಯಾಮಿಲಿ ಎಲ್ಲರೂ ನಾವು 4 ಜನನೂ ಸೇರಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು ಅನ್ನೋದಕ್ಕೆ ಕಾರಣಕ್ಕೋಸ್ಕರನೇ. ಮತ್ತು ಇದಾದಮೇಲೆ 5 ಗಂಟೆಗೆ ಚಾಯ್ ನಾಷ್ಟ ಕೊಡ್ತಾರೆ. ಅದನ್ನಾದಮೇಲೆ ಈಗ ನಾವು 200 ರೂಪೀಸ್ ಕೊಟ್ಬಿಟ್ಟು ಈಗ ಲಾಕ್ ತೊಗೊಂಡಿರ್ತೀವಲ್ಲ, ಅದನ್ನು ಲಾಕ್ ಮತ್ತು ಕೀನ ವಾಪಸ್ ಕೊಟ್ಟರೆ ನಮ್ಗೆ 100 ರೂಪೀಸ್ ವಾಪಸ್ ಕೊಡ್ತಾರೆ. ಮತ್ತು ಇನ್ನೊಂದು ಈ ಸಲ ಒಳ್ಳೆ ಆಯಿತು ಅಂದರೆ ರಿಕ್ಷಾದವರು ಅವರೇನೆ ಬಂದರು ಕೂಡ ಕರ್ಕೊಂಡು ಹೋಗಲಿಕ್ಕೆ. ಅದೊಂದು ಖುಷಿ ಆಯಿತು. ಲಾಸ್ಟ್ ಟೈಮ್ ಹೋಗಿದಾಗ ಅವರು ಬರಲೇ ಇಲ್ಲ. ಆ್ಯಕ್ಚುಲಿ ಅವರೇ ಕರ್ಕೊಂಡೋಗಿ ಬಿಡಬೇಕು, ಮತ್ತು ವಾಪಸ್ ಕರ್ಕೊಂಡೋಗಿ ರೈಲ್ವೆ ಸ್ಟೇಷನ್ಗೂ ಕೂಡ ಅವರೇ ಬಿಡಬೇಕು. ಆ ರೀತಿ ಮಾತಾಗಿರುತ್ತೆ. ಅವ್ರಿಗೆ ದುಡ್ಡು ರೆಸಾರ್ಟ್ ಕಡೆಯಿಂದಲೇ ಸಿಗುತ್ತೆ. ಆದರೆ ಲಾಸ್ಟ್ ಟೈಮ್ ಅವರು ಬರಲೇ ಇಲ್ಲ. ನಮಗೂ ಕೂಡ ಫೋನ್ ಮಾಡಿ ಸಾಕಾಗಿ ಇಲ್ಲೇ ಬರ್ತೀವಿ ಅಂತ ಕಾಯಿಸಿದ್ರು. ಬೇರೆ ರಿಕ್ಷಾ ಇಟ್ಕೊಂಡು ಬಂದಿದ್ದಾಯಿತು. ಆದರೆ ಈ ಸಲ ಮಾತ್ರ ಈ ಅಂಕಲ್ಲು ಇಮಾನ್ದಾರಿಯಾಗಿ ಬಂದರು. ಅದೊಂದು ತುಂಬ ಖುಷಿ ಆಯಿತು. ವಾತಾವರಣ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಸ್ವಲ್ಪ ಮಳೆ ಎಲ್ಲ ಬಿದ್ದಿದೆ. ಸಂಜೆ ಹಿಂಗೆ ಸ್ವಲ್ಪ ಮಳೆನೂ ಕೂಡ ಬಂತು. ತುಂಬಾ ಖುಷಿ ಆಯಿತು. ಅಲ್ಲಂತೂ ಒಂಥರ ವಿಲೇಜ್ ವಾತಾವರಣ ಅಲ್ವರ, ಒಂಥರ ಎಲ್ಲಿ ನೋಡಿದ್ರು ಗ್ರೀನ್ ಖುಷಿ ಆಗ್ತದೆ. ಒಂಥರ ಒಳ್ಳೆ ಹವಾ, ಎಷ್ಟು ಹವಾ ಬರ್ತಿತ್ತು ಅಂದರೆ ಅಲ್ಲಿಂದ ಬರಲಿಕ್ಕೇ ಇಷ್ಟ ಆಗ್ತಿರ್ಲಿಲ್ಲ. ಇವತ್ತಿನ ನೈಟ್ ಇಲ್ಲೇ ಇದ್ಬಿಡೋಣ ಅಂತ ಅನ್ನಿಸ್ತಿತ್ತು. ಆದರೆ ಬೆಳಗ್ಗೆ ಮಕ್ಕಳಿಗೆ ಸ್ಕೂಲು ಕಾಲೇಜು ಹೋಗಲೇಬೇಕಲ್ಲ, ಹಾಗಾಗಿ ಬಂದ್ವಿ. ಮತ್ತು ನೆಕ್ಸ್ಟ್ ಡೇ ನಾನೊಂದು ಕನ್ನಡದ ಭಗವದ್ಗೀತೆ ಬುಕ್ನ ಆರ್ಡರ್ ಮಾಡಿದೆ. ಅದು ಕೂಡ ಬಂತು. ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿಕೊಟ್ಟಿದ್ರು ಅಂದರೆ ಅಷ್ಟು ಖುಷಿ ಆಯಿತು. ಅಂದರೆ ಬೇರೆ ಬುಕ್ಸ್ಗಳನ್ನು ಕೂಡ ನಾವು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ವಿ. ಆದರೆ ಇಷ್ಟು ಒಳ್ಳೆ ಪ್ಯಾಕ್ ಯಾವ ಬುಕ್ಕಿಗೂ ಕೂಡ ಆಗಿರಲಿಲ್ಲ. ತುಂಬಾ ಖುಷಿ ಆಯಿತು ನನಗೆ. ಆ ಪ್ಯಾಕ್ ನೋಡೇ ಅಷ್ಟು ಖುಷಿ ಆಯಿತು. ಮತ್ತು ಅದು ಪಾರ್ಸೆಲ್ ಕೊಟ್ಟರಲ್ಲ, ಅವರು ಕೂಡ ಭಗವದ್ಗೀತೆ ಬುಕ್ನ ಅಂತ ಅಂದ್ಬಿಟ್ಟು ಅವರು ಕೂಡ ಕಣ್ಣಿಗೆ ಹೊತ್ಕೊಂಡು ಬುಕ್ಸ್ ಕೊಡ್ತಾರೆ. ಎಷ್ಟು ಒಳ್ಳೆ ಕೊಟ್ಟರು ಗೊತ್ತಾ ಪಾರ್ಸೆಲ್ನವರು ಬುಕ್ಸ್ನ. ಅಷ್ಟು ಏನೋ ಒಂಥರ ಭಾವನಾತ್ಮಕವಾಗಿ ಒಂಥರ ಭಕ್ತಿಯಿಂದ ಕೊಟ್ಟರು. ಅದಂತೂ ನನಗೆ ತುಂಬಾ ಖುಷಿ ಆಯಿತು. ಇದರಿಂದಲೇ ಗೊತ್ತಾಗ್ತದೆ ಈ ಬುಕ್ಕು ಅಂತಂದರೆ ಎಷ್ಟು ನಮಗೆ ಮೌಲ್ಯ, ನಮ್ಮ ಜೀವನಕ್ಕೆ, ನಮ್ಮ ಮಕ್ಕಳ ಸಂಸ್ಕಾರಕ್ಕೆ, ನಮಗೆ ನಮ್ಮ ಒಳ್ಳೆ ದಾರಿ ಹೋಗಲಿಕ್ಕೆ ಇನ್ನೆಷ್ಟು ಒಳ್ಳೆ ಬುಕ್ಕು. ಅದರಿಂದಲೇ ನಾವು ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬರು ಭಗವದ್ಗೀತೆ ಓದಬೇಕು. ಮತ್ತು ಅದರಲ್ಲಿರೋವಂಥದ್ದು ಫುಲ್ ನಾವು ಅಳವಡಿಸ್ಕೊಳ್ಳಿಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ. ಏಕೆಂದರೆ ಇದು ಕಲಿಯುಗ. ನಾವು ಅದೇ ಹೇಳ್ತಾರಲ್ಲ, ಒಳ್ಳೆಯದಾಗಿರಲಿಕ್ಕೆ ಹೋದರೂ ಕೂಡ ಜನ ನಮ್ಮನ್ನು ಬಿಡೋಲ್ಲ.
ಏಕೆಂದರೆ ನಮ್ಮ ಒಳ್ಳೆತನನ ದುರುಪಯೋಗ ಪಡಿಸ್ಕೊಳ್ಳೋ ಅಂಥ ಜನಗಳೇ ಹೆಚ್ಚಿದ್ದಾರೆ ಸುತ್ತಮುತ್ತ. ಹಾಗಾಗಿ ಎಲ್ಲರೂ ಹಾಗೆ ಇದ್ದಾರೆ ಅಂತ ಹೇಳಲಿಕ್ಕಾಗಲ್ಲ, ಕೆಲವೊಬ್ಬರು ಆಗಿದ್ದಾರೆ. ಹಾಗಾಗಿ ನಾವು ಯಾರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದನ್ನು ಕೂಡ ಇದು ನಮಗೆ ತಿಳಿಸ್ಕೊಡುತ್ತೆ. ಈ ಪ್ರತಿಯೊಬ್ಬರು ಓದಲೇಬೇಕಾದ, ಪ್ರತಿ ಮನೆಯಲ್ಲೂ ಕೂಡ ಇರಲೇಬೇಕಾದ ಬುಕ್ಕು ಅಂತಲೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮನೆ ಇಂಗ್ಲೀಷ್ ಇತ್ತು, ಮತ್ತು ಇನ್ನೊಂದು ಚಿಕ್ಕದು ಭಗವದ್ಗೀತೆ ಬುಕ್ ಇತ್ತು ಕನ್ನಡದ್ದು. ಆದರೆ ನನಗೆ ದೊಡ್ಡ ಬುಕ್ ಬೇಕಾಗಿತ್ತು. ತುಂಬ ದಿವಸದಿಂದ ಅನ್ಕೋತಾ ಇದ್ದೆ, ನಮ್ಮ ಮಕ್ಳುಗಳು ಓದ್ತಾ ಇದ್ರಲ್ಲ ಆವಾಗ. ಆದರೆ ಅದರಲ್ಲಿ ನನಗೇನು ಕೂಡ ಅರ್ಥ ಆಗ್ತಿರಲಿಲ್ಲ, ನಾನು ಓದಲು ಕೂಡ ಇಲ್ಲ. ಅದು ಯಾಕೆಂದರೆ ಅರ್ಥ ಆಗಲಿಲ್ಲ ಅಂತಂದರೆ ದೇವ್ರ ಬುಕ್ಸ್ಗಳು ಹೇಗೆ ಓದೋದು, ಪ್ರೊನೌನ್ಸಿಯೇಷನ್ ಎಲ್ಲ ತಪ್ಪಾಗ್ತದೆ, ಸ್ಪೆಲ್ಲಿಂಗ್ ಎಲ್ಲ ಗೊತ್ತಾಗೋದಿಲ್ಲ ವರ್ಡ್ಸ್ ಎಲ್ಲ ಓದಲಿಕ್ಕೆ. ಹಾಗಾಗಿ ನನಗೆ ಕನ್ನಡ ಬೇಕು ಅಂತ ಅಂದ್ಬಿಟ್ಟು ಕನ್ನಡನೇ ತರಿಸ್ಕೊಂಡೆ. ತುಂಬಾ ಖುಷಿ ಆಯಿತು, ಓದ್ತಾ ಇದ್ದೀನಿ. ಇದರಿಂದ ನನಗೂ ಕೂಡ ತುಂಬಾ ಅನುಕೂಲ ಆಗ್ತಾಯಿದೆ, ತುಂಬ ರಿಲ್ಯಾಕ್ಸ್ ಆಗ್ತಾಯಿದೆ. ನೀವು ಕೂಡ ನಿಮ್ಮ ಮನೆಗಳಿಗೆ ಒಂದು ಭಗವದ್ಗೀತೆ ಬುಕ್ಸ್ನ, ಮಕ್ಕಳುಗಳಿಗೆ ಇಂಗ್ಲೀಷ್ ಓದ್ತಾರೆ ಅಂದರೆ ಇಂಗ್ಲೀಷ್ನಲ್ಲಾದರೂ ಕೂಡ ಪರವಾಗಿಲ್ಲ, ಅಥವಾ ಕನ್ನಡದಲ್ಲಿ ಓದಿದರೆ ಇನ್ನೂ ತುಂಬ ಒಳ್ಳೆಯದು. ನೀವು ಕೂಡ ತರಿಸ್ಕೊಳ್ಳಿ. ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಿಮಗೆ ಓದಲಿಕ್ಕೆ ಸಮಯ ಇಲ್ಲ ಅಂತ ಅಂದರೂ ಕೂಡ ಅಟ್ಲೀಸ್ಟ್ ನಿಮ್ಮ ಮಕ್ಳುಗಳಿಗೆ ಆದರೂ ಕೂಡ ಒಂದು ಸ್ವಲ್ಪ ಹೊತ್ತು ಓದಲಿಕ್ಕೆ ಹೇಳಿ. ನಾನು ನಮ್ಮ ಮನೆ ಒಂದು ಚಿಕ್ಕ ಬುಕ್ಕು ಕೂಡ ಇತ್ತು ಅಂತ ಹೇಳಿದ್ನಲ್ಲ, ಅದು ಇದಂತೂ ನನ್ನ ಹತ್ರ ತುಂಬ ವರ್ಷಗಳಿಂದ ಇತ್ತು. ಮತ್ತು ಇಂಗ್ಲೀಷ್ ಬುಕ್ಕು ಕೂಡ ತುಂಬ ವರ್ಷಗಳೇ ಆಯಿತು ಅಂತ ಅನ್ಬೋದು ತರಿಸಿ. ಮತ್ತೀಗ ಕನ್ನಡ ಬುಕ್ಸ್ನು ಕೂಡ ತರಿಸಿದ್ದಾಯಿತು. ಈಗ ನಮ್ಮನೆ ಮೂರು ಭಗವದ್ಗೀತೆ ಬುಕ್ಕು. ಖುಷಿ ಆಯಿತು. ಅದ್ರ ಜೊತೆಗೆ ಒಂದು ರಾಧಾಕೃಷ್ಣಂದು ಕೂಡ ಒಂದು ಫೋಟೋ ಬಂದಿತ್ತು, ಅದು ಕ್ಯೂಟ್ ಆಗಿತ್ತು. ಮತ್ತು ನನ್ನ ಮಗಂದು ಬರ್ತಡೇ ಆಯ್ತಲ್ಲ, ಆವಾಗ ಅವ್ರ ಅಕ್ಕ ಹೇಳಿದ್ಲು, ನನ್ನ ಕಡೆಯಿಂದ ಒಂದು ಬುಕ್ನ ಗಿಫ್ಟ್ ಮಾಡ್ತೀನಿ, ಹೇಳು ಅಂತ ಹೇಳ್ತಿದ್ಲು. ಆವಾಗ ಇವನು ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿದ್ದಕ್ಕೆ ತುಂಬಾ ಕಾಸ್ಟ್ಲಿ ನೋಡಿ. ಈ ಬುಕ್ಕು ಕೂಡ 399 ಇದೆ. ಹಾಗಾಗಿ ಮತ್ತು ಅವಳು ಹೇಳಿದ್ಲು, ಆ ಸಮಯದಲ್ಲಿ ಅವಳಿಗೆ ಎಕ್ಸಾಮ್ ನಡೀತಿತ್ತಲ್ವರ, ಹಾಗಾಗಿ ಆನ್ಲೈನಲ್ಲಿ ಬುಕ್ಸ್ ಮಾಡಬೇಡ ಮಗ, ಮತ್ತು ನಾನು ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ನಾನು ಮಾರ್ಕೆಟಿಂದಲೇ ತಂದು ಕೊಡ್ತೀನಿ ಅಂತ ಹೇಳಿದ್ಲು. ಇಲ್ಲಿ ಚರ್ಚ್ಗೇಟ್ನಲ್ಲಿ ತುಂಬಾ ಕಮ್ಮಿ ಹಣಕ್ಕೆ ಬುಕ್ಸ್ಗಳೆಲ್ಲ ಸಿಗುತ್ತೆ. ಅಲ್ಲಿ ನೀವು ಯಾವ ಬುಕ್ಸ್ ತೊಗೊಂಡ್ರೂ ಕೂಡ ಓನ್ಲಿ 100 ರೂಪೀಸು, ಅದಕ್ಕಿಂತ ಮೇಲಿರೋದಿಲ್ಲ. ಕೆಲವೊಂದು ಬುಕ್ಸ್ಗಳು ಈಗ ಐತಿಹಾಸಿಕ ಬುಕ್ಸ್ಗಳಿರುತ್ತಲ್ಲ, ಅದು ಮಾತ್ರ ಸ್ವಲ್ಪ ರೈಟ್ ಇರುತ್ತೆ. ಆದರೂ ಕೂಡ ಅದರಲ್ಲೂ ಕೂಡ 50%, 60% ಡಿಸ್ಕೌಂಟ್ ಇರುತ್ತೆ. ಅಷ್ಟು ಕಮ್ಮಿ ರೇಟಿಗೆ ನಮಗೆ ಇಲ್ಲಿ ಮುಂಬೈನಲ್ಲಿ ಬುಕ್ಸ್ಗಳು ಸಿಗುತ್ತೆ. ಅಲ್ಲಿ ನೋಡಿ 399 ಬುಕ್ಸು ಓನ್ಲಿ 100 ರೂಪೀಸ್ಗೆ ತಂದಿದ್ದಾಳೆ. ಫುಲ್ ಪ್ಯಾಕೇಜ್ ಇತ್ತು. ಹಾಗಂತಲ್ಲ ಸೆಕೆಂಡ್ ಹ್ಯಾಂಡ್ ಬುಕ್ ಅಂತ, ಹೊಸ ಬುಕ್ಕು. ಹಾಗಾಗಿ ನಾವು ಯಾವಾಗಲೂ ಕೂಡ ಈ ರೀತಿ ಅಂದರೆ ಹೊರಗಡೆ ಹೋದಾಗ ಮಾರ್ಕೆಟ್ಗಳಲ್ಲೇ ಬುಕ್ಸ್ ಖರೀದಿ ಮಾಡುವಂಥದ್ದು. ಆನ್ಲೈನಲ್ಲಿ ಆದಷ್ಟು ಕೂಡ ಕಮ್ಮಿ, ಏಕೆಂದರೆ MRP ರೈಟ್ನೇ ಕೊಡಬೇಕಾಗ್ತದೆ. ಜಾಸ್ತಿ ಅಂದರೆ ಒಂದು 5% ಡಿಸ್ಕೌಂಟ್ ಕೊಡ್ತಾರೆ ಅಷ್ಟೇ, 5-10 ಇರ್ಬೋದು. ಇಷ್ಟೊಂದು ಡಿಸ್ಕೌಂಟ್ ಸಿಗೋಲ್ಲ. ಈಗ ನೋಡಿ ಓನ್ಲಿ 100 ರೂಪೀಸ್ಗೆ 399 ಅಂದರೆ 400 ರೂಪೀಸ್ ಬುಕ್ಕು ನಮಗೆ ಸಿಕ್ತು ಅಂತಂದರೆ ಇನ್ನೆಷ್ಟು ಖುಷಿ ಆಗ್ತದಲ್ವ್ರ. ಹಾಗಾಗಿ ಈ ಬುಕ್ಸ್ನ ಕುಶಾಲ್ಗೋಸ್ಕರ ಅವಳ ಬರ್ತಡೇ ಅಂದರೆ ಅವನ ಬರ್ತಡೇ ಗಿಫ್ಟು ಅಂತ ಅಂದ್ಬಿಟ್ಟು ಅವಳು ತಂದುಕೊಟ್ಲು ಅವ್ರ ಅಕ್ಕ. ನೋಡಿ ಹೀಗಿತ್ತು ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು ಅಷ್ಟೇ. ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು. ಬಾಯ್.